ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ 66 ಇಯರ್ಸ್ ಓಲ್ಡ್ ಬೇಕ್ರಿಗೆ ಬಂದಿದ್ದೇವೆ. ಗೋವಾ ಬೇಕ್ರಿ ಅಂತೇಳಿ, ಗೋವಾದಲ್ಲ, ಉಡುಪಿಲಿರೋದು. ಟ್ರೈ ಮಾಡಿದ್ರಾ? ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಬಂದು ಟ್ರೈ ಮಾಡು ಒಟ್ಟಿಗೆ. ನಾನು ತಿಂತೇನೆ, ನೀವು ನೋಡಿ ಅಷ್ಟೇ, ಬನ್ನಿ. ನಮಸ್ತೆ. ಸ್ಟಾರ್ಟ್ ಆಗಿ ಎಷ್ಟು ವರ್ಷ? ಸ್ಟಾರ್ಟ್ ಆಗಿ ಒಂದು 65 ವರ್ಷ ಆಯ್ತು. ಎಂತ ಫೇಮಸ್ ಅಂತ ಹೇಳಿದ್ರೆ? ಫೇಮಸ್ ಪಪ್ಸ್ ಮತ್ತೆ ಕೇಕ್. ಪಪ್ಸ್ ನಾವು ನಿಮ್ಮ ಪಪ್ಸ್ ಬೇರೆ ಕಡೆ ತಿಂದು ಇಲ್ಲಿ ನಿಮ್ಗೆ ಕುಡ್ಕೊ ಬಂದದ್ದು. ಈಗ ಟ್ರೈ ಮಾಡ್ತಾರೆ, ಟ್ರೈ ಮಾಡ್ಬೋದು. ಬೇರೆ ಕೇಕ್ ತಿಂತೀರಾ? ಬನಾನಾ ಕ್ಯಾರೆಟ್ ಕೇಕ್ ಇದೆ. ಕ್ಯಾರೆಟ್ ಕೇಕ್ ಯುನಿಕ್ ಆಗಿ ಬೇರೆ ಸಿಗ್ಲಿಕ್ಕಿಲ್ಲ. ಕ್ಯಾರೆಟ್ ಕೇಕ್ ಮತ್ತೆ ಬನಾನಾ ಕೇಕ್ ಇದೆ. ಬನಾನಾ ಕೇಕ್ ಕ್ಯಾರೆಟ್ ಕೇಕ್ ಟೇಸ್ಟ್ ನೋಡ್ತೀರಾ? ಕ್ಯಾರೆಟ್ ಕೇಕ್ ಮಾಡುದಾ? ಎಲ್ಲ ಹೊರಗಿಂದ ಬರುದು, ಎಲ್ಲ ಇಲ್ಲಿ ಮಾಡುದಿಲ್ಲ. ನಿಮ್ಮ ಪಪ್ಸ್ ಎಲ್ಲ ಬೇರೆ ಕಡೆ ಎಲ್ಲ ಸಿಗ್ತದೆ. ಹೌದೌದು, ನಮ್ದು ಯಾವುದು? कैरेट सो अभी ये कैरेट केक है, एक और बनाना केक बाद में ट्राई करेंगे. कैरेट फूड को दिखा वो कैरेट केक का कादर खान करते हैं ना, वो किया अभी. फिर से ऐसे अच्छे से करते हैं. वो मेरे को उतना ओवर एक्टिंग नहीं करना है, रॉ रखने का कंटेंट. ये कैरेट केक ट्राई कर. जाके पूछ रहे आपका पप्स खुद बनाते हो? हम गोवा में खिलाते. ಕ್ಯಾರೆಟ್ बिल्कुल गाजर है. ಸೊ ಕ್ಯಾರೆಟ್ ಕೇಕ್ ಅಂತೇಳಿ ಟ್ರೈ ಮಾಡ್ತಿದ್ದೇವೆ. ಫುಲ್ ಕ್ಯಾರೆಟ್ ಉಂಟು ಇದರಲ್ಲಿ. ಅವನು ತುಂಬ ದೂರ ಇದ್ದಾನೆ, ಕ್ಯಾಮರಾಮನ್. ಹತ್ರ ಬಾ. ಫ್ಲಫಿ 0.5 ಅಲ್ಲ, ಅಷ್ಟು ದೂರ ಅಂತ. ಹತ್ರ ಬಾ. ಸೊ ಅವ್ರಿಗೆ ನಮ್ಮನ್ನು ಹತ್ರ ನೋಡಿ ಅಭ್ಯಾಸ. ಸೊ ಕ್ಯಾರೆಟ್ ಕೇಕ್ ಫುಲ್ ಕ್ಯಾರೆಟ್ ಉಂಟು ಇದರಲ್ಲಿ. अच्छा डस्टबिन है उधर. कॉमेडी करता है यार, जा पकड़ा था, जगह नहीं है. होता बड़े बड़े शहरों में चल बातें होती है. चल ಸೊ ಕ್ಯಾರೆಟ್ ಕೇಕಲ್ಲಿ ಫುಲ್ ಕ್ಯಾರೆಟ್. बनाना केक एली फुल बनाना, सेव केक एली फुल सेव. ಸೊ ನಿತ್ಯ ಈಗ ಫುಲ್ ಹೈಪರ್ ಮೂಡಲ್ ಇದ್ದಾನೆ. ಈಗ ಜಗಳ ಆಯ್ತು ಒಬ್ಬ ಡೆಲಿವರಿ ಮ್ಯಾನ್ ಒಟ್ಟಿಗೆ. ಸೊ मेरा घर का एड्रेस, मेरा फोन नंबर, मेरा डिटेल बोल. ಬನಾನಾ ಕೇಕ್ ಇದೊಂದು ಫೋಟೋ ತೆಗಿ, ಸೇಮ್ ಹಾಗೆ. ಸೊ ಆನ್ ಮಾಡಿದ್ಯಲ್ಲ. ಈಗ ಕ್ಯಾರೆಟ್ ಕೇಕ್ ತಿಂದಾಯಿತು. ಬನಾನಾ ಕೇಕ್. ಸೊ ಬನಾನಾ ಕೇಕ್ ಹೆಸರಲ್ಲೇ ಉಂಟು, ಬಾಳೆಹಣ್ಣು ಉಂಟು ಅಂತೇಳಿ. ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಲಿಕ್ಕಿದ್ದೇನೆ. ಇದು ಒಳ್ಳೆ ಉಂಟು. पैसा पैसा करती है तू, और क्या केला तू अकेले खाएगा. ಬಾಳೆಹಣ್ಣು ಅಷ್ಟೇ ಅಲ್ಲ, ये प्लस कर रहा है तेरा. ಕಾಜು ಎಲ್ಲ ಉಂಟು ಐಟಮ್. ಟೇಸ್ಟ್ ವೈಸ್ ಸೂಪರ್ ಉಂಟು. ಸ್ಪಂಜಿ ಸಾಫ್ಟಾಗಿ. ಪನ್ನೀರು ಮತ್ತೊಂದು ಚಿಕನ್. ನಮ್ಮದು ಫ್ರೈಡೇ ಆದ ಕಾರಣ ವೆಜ್, ओनली नॉन वेज. ಓನ್ಲಿ ವೆಜ್. ಸೊ ಫ್ರೈಡೇ ಆದ ಕಾರಣ ಓನ್ಲಿ ವೆಜ್. ಅವ ಚಿಕನ್ ತಿಂತಿದ್ದಾನೆ. ಸೊ ಈ ಪಪ್ಸ ನಾನು ತಿಂತಾ ಇರ್ತೇನೆ. ನಮ್ಮ ಉಡುಪಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಬೇಕರಿಯಲ್ಲಿ ಸಿಗ್ತದೆ. ಅದನ್ನು ಅಲ್ಲಿ ಕೇಳಿ ನಾವು ಇಲ್ಲಿ ತಂದು ಹುಡ್ಕೊ ಬಂದದ್ದು. ಇಲ್ಲ ಕೇಕ್. ಸೊ ಅವ ಚಿಕನ್, ನಾನು ಪನ್ನೀರ್. कुछ बोलता मैंने उधर पफ स्टाइल नहीं करता. अच्छा किया था नहीं किया. क्यों? जिधर ओरिजिन है उधर ट्राई करेगा तो अलग मजा आता है. तो कैसे बोलते कुंदापुरा में घी रोस्ट ट्राई करो, वैसे जिधर पफ्स बना है उधर ट्राई करो. खा ले ತಿನ್ಲಿಕ್ಕೆ ಬಿಡುದಿಲ್ಲ. ಎಲ್ಲ ಇಂಥದ್ದು ನಾನ್ ಸೆನ್ಸ್. ಪಬ್ಸ್ ಓಕೆ ಫಿಲ್ಲಿಂಗ್ ವೈಸ್ ಸ್ವಲ್ಪ ಕಮ್ಮಿ ಉಂಟು, ಬಟ್ ಟೇಸ್ಟ್ ವೈಸ್ ಸೂಪರ್ ಉಂಟು. ಬಿಸಿಯಾಗಿ ಉಂಟು. ಮೇಯ್ನಾಗಿ ಇಲ್ಲಿ ಬಿಸಿಯಾಗಿ ಫ್ರೆಶ್ ಮಾಡಿರ್ತದೆ, ಅದನ್ನು ಕೊಡ್ತಿದ್ದಾರೆ. प्राइस कितना रहता है? प्राइस पूछा नहीं. प्राइस के ऊपर फीलिंग डिपेंड होता है. 10 रुपये के पफ्स में तो इतना सारा तो 20 रुपीज़ का पप्स होगा. सब बोल रहे ना.
कि तुम हर जगह को अच्छा बोलते हो। भाई हम जिधर जाते हैं वो अच्छा है। क्या करे मतलब हम जो रिसर्च करते हैं ना, हमारा रिसर्च सही है, तुम्हारा खराब है, थोड़ा चेक करो, इसीलिए तुम्हारा वीडियो ऐसा बनता है। जगह सही चुना, अच्छा टेस्ट आएगा। पनीर हाथ किधर किधर डाला? ಕ್ರೇಜಿ तुम्हारा चिकन किधर है? ಚಿಕನ್ ಉಂಟು. ನಾನು ಚಿಕನ್ ತಿನ್ನುವ, ಆದರೆ ಇವತ್ತು ಫ್ರೈಡೇ ಆದ ಕಾರಣ ಓನ್ಲಿ ವೆಜ್. वो पनीर जैसे दिख रहा है तो बोल फ्राइडे फ्राइडे बोलते हैं, हमारे घर में भी यही देखते हैं। ಅವ ಸಹ ಫ್ರೈಡೇ ವೆಜ್ ಅಂತೆ, नहीं नहीं आज ಅವ कुछ ಇಲ್ಲ है। ಅಂತೆ. ಸೊ ಟೇಸ್ಟ್ ವೈಸ್ ಪನ್ನೀರ್ ಪಪ್ಸ್ ಒಳ್ಳೇದುಂಟು. ಚಿಕನ್ ನಂಗೆ ಗೊತ್ತಿಲ್ಲ. ಟ್ರೈ ಮಾಡಿದ ಎಲ್ಲ ಐಟಮ್ ಓಕೆ ಓಕೆ. ತುಂಬ ಇಷ್ಟದ ಅಂತ ಹೇಳಿದರೆ ಒಂದು ಬನಾನಾ ಕೇಕ್, ಇನ್ನೊಂದು ಪನ್ನೀರ್ ಪಪ್ಸ್. ಸತ್ಯ ಹೇಳ್ತೇನೆ, ಚಿಕನ್ ಪಪ್ಸ್ ಇವತ್ತು ಟ್ರೈ ಮಾಡಲಿಲ್ಲ, ಆದರೆ ಇವಾಗ ಚಿಕನ್ ಪಪ್ಸ್ ನಂಗೆ ತುಂಬ ಇಷ್ಟ. ಎಂತಕ್ಕಂತ ಹೇಳಿದರೆ ಡೈಲಿ ಅದು ತಿಂದೇ ಹೋಗೋದು ನಮ್ಮ ಮನೆಗೆ, ಇಲ್ಲೇ ಅಲ್ಲ ಹೊರಗಡೆ. ಸೊ ಇನ್ನೊಂದಾಗಿ ಈಗ ಲಾಸ್ಟ್ ಇನ್ನೊಂದು ಪೇಸ್ಟ್ರಿ ಅಂತಲ್ಲ, ಕೇಕ್ ಅಂತ ಹೇಳ್ಬೋದು ಅದನ್ನು ನಾವು. ಸೊ ಸುಮಾರು ಐಟಮ್ ಟ್ರೈ ಮಾಡಿದ್ದೇವೆ. ನಮ್ಮ ನಾರ್ಮಲ್ ವೀಡಿಯೋ ಆಗಲ್ಲ, ಇದು ತುಂಬ ಸಿಂಪಲ್ ಆ್ಯಂಡ್ ಸಾಫ್ಟ್ ವೀಡಿಯೋ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಇದ್ದಾಗೆ. ಹಾನೆಸ್ಟ್ ರಿವ್ಯೂ ಪಟ ಅಂತೇಳಿ नमस्ते होगी ಅಷ್ಟೇ. ಸೊ ನಮಸ್ತೆ, ಮುಗೀತು ಅಷ್ಟೇ. ಅಷ್ಟೇ ಅಷ್ಟೇ. ಸೊ ಇಂಥ ಕಂಟೆಂಟಿಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಆಗುವಂಥ ನೆಕ್ಸ್ಟ್ ವೀಡಿಯೋ ಅಲ್ಲಿ. ಬಾಯ್.